ಯಾವ ರೀತಿ ವಿಷನ್ ಯಾವ ರೀತಿ ಇದೆ ಸರ್ ಇಂದ ಸಂಘಟನೆಗೆ? ಅಲ್ಲ, ನಾವು ಅಹಿಂದ ಪಾರ್ಟನೇ ಮುಂಚೆಯಿಂದ 30 ವರ್ಷದಿಂದ ಇಂದ ನಾವು JDS ಇದ್ದಾಗ ಅಹಿಂದ ಪಾರ್ಟಿ, ಕಾಂಗ್ರೆಸ್ ಬಂದ್ಮೇಲೆ ಅಹಿಂದ ಪಾರ್ಟಿ ನಾವು. ಸೊ ಅದ್ರಲ್ಲಿ ಇನ್ನ ಹೊಸದಾಗಿ ಸೇರುವಂತದ್ದೇನಿಲ್ಲ. ಅದರಲ್ಲಿ ಅವರು ಸಿದ್ದರಾಮಯ್ಯ ಇದ್ದಾರೆ, ಮಾದೇವಪ್ಪನ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಎಲ್ಲರೂ ಇದ್ದ ಪಾರ್ಟಿ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸೊ ಅದನ್ನು ಮುಂದೆ ಕೂಡ ಅದೇ ವಿಷನ್ ಇದ್ದೇ ಇರ್ತದೆ. ಹಿಂದೆ ಏನಿತ್ತು ಮುಂದೆ ಕೂಡ ಅದೇ ಮುಂದುವರ್ತದೆ ಅಷ್ಟೇ. ಸರ್, ಇಷ್ಟು ದಿನಗಳ ನಂತರ ಈಗ ದಿಢೀರನೆ ನಿಮ್ಮ ಹೆಸರನ್ನ ಮುಂಚೂಣಿಗೆ ತರುವಂತ ಪ್ರಯತ್ನ ಇಲ್ಲ, ಅದ್ರಲ್ಲಿ ಕ್ರಾಂತಿ ಎನ್ನುವಂತ ಚರ್ಚೆ ಆಶ್ಚರ್ಯ ಆಗುವಂತದ್ದು ಏನು ಕೈ ಏನಿಲ್ಲ. ಅವ್ರೇನ್ ಹೇಳಿದ್ದಾರೆ, ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಕೇಳಿದ್ದವ್ರೇನು ಅಹಿಂದ ಅದು ಸಪ್ರೇಟ್ ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂತ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಅದ್ರ ಪಾರ್ಟ್ ಅಂತ ಇದ್ದೇವೆ ನಾವು. ಅದರ ಅವಕಾಶಗಳು ಇರುವುದು ಅಂದ್ರೆ ಹಿಂದಿನ ನಾಯಕತ್ವಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದುವರಿಸ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನು ಸಂಬಂಧ ಇಲ್ಲ ರೀ. ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ, ಅದಕ್ಕೂ ಏನು ಸಂಬಂಧ ಇಲ್ಲ. ರಾಜಕೀಯವಾಗಿ ಸರ್, ರವೀಂದ್ರ ಅವರ ಬೆನ್ನಿಗೆ ಸುಮಾರು ಜನ ನಿಂತಿದ್ದಾರೆ ಸರ್. ಯಾಕಂದ್ರೆ ಕೆಲವರು ವಿರೋಧ ಮಾಡ್ತಿದ್ದಾರೆ, ಇನ್ನು ಕೆಲವರು ಯತೀಂದ್ರ ಅವರು ಕರೆಕ್ಟ್ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅದಕ್ಕೆ ಸಮರ್ಥರಿದ್ದಾರೆ. ಅಲ್ಲ, ವಿರೋಧ ಮಾಡುವಂತ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ. ಅದರ ನಾಯಕ ಉಪಯೋಗಿಸಲಿಕ್ಕೆ ಯಾರಿಗೂ ವಿರೋಧ ಅವಶ್ಯಕತೆ ಇಲ್ಲ. ಅವ್ರೇನು ಮುಖ್ಯಮಂತ್ರಿ ಸ್ಥಾನದ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡ್ರಿ ಅಂತ ಎಲ್ಲಿಯೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ. ಹೀಗಾಗಿ ಅದಕ್ಕೆ ವಿರೋಧ ಅನ್ನೋದು ಪ್ರಶ್ನೆ ಉದ್ಭವಿಸಲ್ಲ ಅಂತ. ತಾವು 2028ಕ್ಕೆ ಟ್ರೈ ಮಾಡ್ತೀವಿ ಅಂತ ಮಾತಾಡಿದ್ರಿ. ಈಗ ಒಂದು ವೇಳೆ ಆ ರೀತಿ ಬದಲಾವಣೆ ಸನ್ನಿವೇಶ ನಿರ್ಮಾಣ ಆದ್ರೆ ನಿಮ್ಮ ನಡೆ ಏನಾಗುತ್ತೆ? ಇಲ್ಲಿ ನಮ್ ನಡೆ ಏನಿಲ್ಲ, ನಮ್ದೇನ್ ನಡೆಯಲ್ಲ, ಏನೂ ಇಲ್ಲ. ನಮ್ದೇನು ಹೆಂಗಿದೀವಿ ಯಥಾಸ್ಥಿತಿ ಹಿಂಗಿದೀವಿ, ಇಲ್ಲಿ ಕೂತಿದ್ವಿ ಹಿಂಗಿರ್ತೀವಿ. ನಮ್ದೇನು ಏನಿಲ್ಲ ಇಲ್ಲ. ಹೌದು, ಅಷ್ಟೇ ಹೇಳಿದ್ರು ಅವರು. ರಾಜ್ಯದಲ್ಲಿ ಕಾಂಗ್ರೆಸ್ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ, ಯಾರು ಅಹಿಂದ ಲೀಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲ, ಹಾಗೆ ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕೆ ಆಗೋಲ್ಲ. ಈಗ ಇದಾರೆ, ಮುಖ್ಯಮಂತ್ರಿ ಇದಾರೆ. ಈಗ ಆತರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂತ ಪ್ರಶ್ನೆ ಉದ್ಭವ ಆಗೋಲ್ಲ. ನೋಡೋಣ, ಬಂದಾಗ ನೋಡೋಣ. ಇನ್ನು 28 ಚುನಾವಣೆ ಆಗ್ಬೇಕು, ಎಲ್ಲ ಬಂದಾಗ ನೋಡೋಣ. ಅದ್ರ ಬಗ್ಗೆ ಚುನಾವಣೆ ಆಗ್ಬೇಕು, ಚುನಾವಣೆ ಆದ್ಮೇಲೆ ನೋಡೋಣ. ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ. ಪಕ್ಷದ ಸಾರಥ್ಯ ವಹಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಕೇಳ್ಬರ್ತಾ ಇದೆ. ಇಡೀ ಪಕ್ಷದ ಹೈಕಮಾಂಡ್ ಅವರು ಏನ್ ಮಾಡ್ಬೇಕು, ಯಾರಿಗ್ ಮಾಡ್ಬೇಕಂತ ಅವ್ರು ಮಾಡ್ತಾರೆ. ಈಗ ನಾವ್ ಹೇಳಕ್ಕೋದ್ರ ಅದಾಗೋದಿಲ್ಲ, ಅಥವಾ ಯಾರು ಹೇಳಿದ್ರು ಆಗೋಲ್ಲ. ಪಕ್ಷ 70 ವರ್ಷ ಅನುಭವ ಇದೆ ಪಕ್ಷಕ್ಕೆ, ಸುಮಾರು 100 ವರ್ಷ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ನಾವೇ ಅದನ್ನ ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ. ನಾವ್ ಯಾವ ಡಿಮಾಂಡ್ ಮಾಡಿಲ್ಲ, ಮಾಡೋದು ಇಲ್ಲ. ಮಂತ್ರಿಯಾಗಿ ನಮ್ ಕೆಲಸ ಒಪ್ಪಿಸಿದ್ದಾರೆ, ಮಂತ್ರಿ ಅಷ್ಟು ನಿಭಾಯಿಸ್ತೀವಿ. ನವೆಂಬರ್ 20ಕ್ಕೆ DK ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ನವೆಂಬರ್ 20 ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇಲ್ಲ, ನಮ್ಗೆ ಅದ್ರ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೂ ಕಾಂಗ್ರೆಸ್ ಭವನಗಳ ನಿರ್ಮಾಣ ಪ್ರಕ್ರಿಯೆ ಇದೆ ಸರ್. ಅವನ್ನೆಲ್ಲ ನಿವೇಶನ ಪಟ್ಟಣಕ್ಕೆಲ್ಲ ಡೆಡ್ಲೈನ್ ಲೆಟರ್ ಬರೆದಿದ್ದಾರೆ. ಎಲ್ಲ ಮಿನಿಸ್ಟರ್ಸ್ MLA ಮಾಡ್ತಿದ್ದ ಸುಮಾರು ದಿವಸದಿಂದ. ಅವ್ರು ಅದನ್ನ 100 ಮಾಡ್ಬೇಕಂತ ಅವ್ರದೊಂದು ಇಂಟ್ರೆಸ್ಟ್ ಇದೆ, ಮುಂಚೆದ ಮಾಡ್ತಿದ್ದಾರೆ. ಈಗೂ ಕೂಡ ಅದನ್ನ ಮುಗಿಸ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸಂಪುಟ ಪುನರಚನೆ ವಿಚಾರ ಚರ್ಚೆ ಮೊದಲೇ ಆಗಿತ್ತು ಅನ್ನೋ ಮಾತಿತ್ತು. ಈಗ ಅದೇ ಜೊತೆಗೆ ಈಗ ನವೆಂಬರ್ ಕ್ರಾಂತಿ ವಿಚಾರಗಳು ಆಗಲೇ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿತ್ತು. ಅದು ನೋಡಿ, ನಮಗ್ ಗೊತ್ತಿಲ್ಲ. ನಾವು ಈಗಾಗಲೇ ಒಂದು 10 ಸಾರಿ ಹೇಳಿದೀವಿ. ಚರ್ಚೆ ಆಗಿದೆಯೋ ಇಲ್ಲ, ಮಂತ್ರಿಮಂಡಲ ಆಗ್ತದೆ ಇಲ್ಲ ಅನ್ನೋದು ಅಂತಿಮವಾಗಿ CM, DCM, ಜನರಲ್ ಸೆಕ್ರೆಟರಿ ಹಂತದಲ್ಲಿ ಚರ್ಚೆ ಆಗಿ ನಿರ್ಧಾರ ಅವ್ರು ಮಾಡ್ತಾರೆ. ಈಗ ನಾವು ಅದಕ್ಕೆ ಎಲ್ಲಿ ಉತ್ತರ ಹೇಳೋದು, ಏನಂತ ಹೇಳೋದು, ನಮ್ಗೇನು ಗೊತ್ತೇ ಇಲ್ಲ. ಸಂಪುಟ ಪುನರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರ ನೆಕ್ಸ್ಟ್ CM ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ನಿಮ್ಮ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವ್ ಹೇಳಿಕ್ ಆಗೋಲ್ಲ. ಈಗ ಯಾರ ಅಧಿಕಾರ ಪಡಿತಾರ, ಯಾರು ಆಗ್ತಾರ, ಅದ್ರ ಬಗ್ಗೆ ಹೇಳಿಕ್ ಆಗಲ್ಲ. ಯಾಕೆ ನಮ್ಗೆ ಗೊತ್ತೂ ಇಲ್ಲ. ಅದ್ರ ಮುಂಚೆನೆ ಹೇಳಿದೀವಿ, ಅಲ್ಲಿ ಏನ್ ಚರ್ಚೆ ಆಗಿದೆ ಡೆಲ್ಲಿಯಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಈಗ ಅದನ್ನೇ ಹೇಳ್ತೀವಿ ಅಷ್ಟೇ. ರಾಜ್ಯದಲ್ಲಿ ದಲಿತ CM ಒಂದು ಅವಕಾಶ ಸಿಗ್ಬೇಕು ಅನ್ನೋದು ಕೂಗುಗಳು ವ್ಯಕ್ತ ಆಗ್ತಿದೆ. ಖುದ್ದು ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಮುನಿಯಪ್ಪರಾದ್ರೂ ಸಂತೋಷ ಅನ್ನುವಂತ ಮಾತಾಡಿದ್ದಾರೆ. ಹೇಳಿದಾಗ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದೀವಿ, ಇಂದೆಲ್ಲರೂ ಹೇಳಿದ್ದಾರೆ.
ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ ಒಳ್ಳೇದು ಅನ್ನೋದ ತೀರ್ಮಾನ ಮಾಡೋದು ವರಿಷ್ಠರ ಮಾತ್ರ.